ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್. ಏನು ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ. ನೀವೆಲ್ಲ ಆರಾಮದೇನೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಏನು ಮಾಡಾಕತ್ತೀರಿ? ನಂದೀಗ ಮಾರ್ನಿಂಗದ್ದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತಾ. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಟೈಮ್ ಬಂದುಬಿಟ್ಟು ಕಾಣಿಸ್ತಿತ್ತು ಅನ್ಕೋತೀನಿ 1 ಗಂಟೆ 10 ನಿಮಿಷ. ಆದ್ರೆ 10 ನಿಮಿಷ ಮುಂದೈತದ. ಸೊ ಎಕ್ಸಾಕ್ಟ್ 1 ಗಂಟೆ ಟೈಮ್. ಈಗ ಮಧ್ಯಾಹ್ನ ಮಗಳ ಸ್ಕೂಲಿಗೆ ಹೋಗ್ಯಾಳ, ತಂಗಿ ಡ್ಯೂಟಿಗೆ ಹೋಗ್ಯಾಳ, ಮಾವಾರು ಡ್ಯೂಟಿಗೆ ಹೋಗ್ಯಾರ, ಮಗ ಟ್ಯೂಷನ್ಗೆ ಹೋಗ್ಯಾನ. ಇನ್ನೇನು ಟ್ಯೂಷನಿಂದ ಬರೋ ಟೈಮ್ ಆಯ್ತವನ. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ, ಯಾಕಂದ್ರೆ ನಂದೆಲ್ಲ ಕೆಲಸ ಈಗ ಮುಗೀತು. ಒಂದೇ ಒಂದು ವಿಡಿಯೋ ಇತ್ತು, ಅದನ್ನು ಕಂಪ್ಲೀಟ್ ಮಾಡಿದೆ. ಸೊ ಈಗ ನಂದು ರುಟೀನ ಸ್ಟಾರ್ಟ್ ಮಾಡಿದ್ರಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಬರ್ರಿ ಇವತ್ತು ಏನೆಲ್ಲ ಮಾಡೇನಿ ಅಂಥೇಳಿ ತೋರಿಸ್ತೇನೆ ನಿಮ್ಗೆ. ಬರ್ರಿ ಸ್ನೇಹಿತರೆ. ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಯಾವ. ಈಗ ನಾನು ಅಡುಗೆ ಮನೆಗೆ ಬಂದೇನಿ, ನೋಡ್ತಾ ಇರ್ಬೋದು. ಪೂಜೆ ಮಾಡಿದೆ. ಕರೆಂಟ್ ಇಲ್ಲ, ಅಲ್ಲೇ ನಿಮ್ಗೆ ಅಷ್ಟು ಕಾಣಿಸ್ತೈತಿ ಎಲ್ಲೋ ಗೊತ್ತಿಲ್ಲ. ಅಡುಗೆ ಎಲ್ಲ ಆಗೈತಿ. ಅಡುಗೆಗೆ ಇವತ್ತು ಚಪಾತಿ, ಕ್ಯಾಬೇಜ್ ಪಲ್ಯ, ರೈಸ್ ಮಾಡೇವಿ. ಸಾಂಬಾರು ಇತ್ತು ರಾತ್ರಿದು. ಹಿಂಗಾಗಿ ನಂದು ರುಟೀನ್ ಕೆಲಸನೂ ಮುಗೈತಿ, ನೋಡ್ತಾ ಇರ್ಬೋದು. ಪಾತ್ರೆ ಎಲ್ಲ ತೊಳೆದಿಟ್ಟೇನಿ, ಸಿಂಕು ಎಲ್ಲ ಕ್ಲೀನ್ ಆಗೈತಿ, ಡಸ್ಟ್ಬಿನ್ಸು ಎಲ್ಲ ಕ್ಲೀನ್ ಆಗ್ಯಾವು. ಇದು ಹಸಿ ಕಸ ಹಾಕೋದು, ಇದು ಒಣ ಕಸ ಹಾಕೋದು. ನಿಮ್ಮ ಕಡೆ ಹೆಂಗೆ ಹೇಳ್ರಿ? ನಿಮ್ಮ ಕಡೆನೂ ಹಾಗೇನಾ? ಹಸಿ ಕಸ ಬೇರೆ, ಒಣ ಕಸ ಬೇರೆ? ಮಿಕ್ಸ್ ಆದರೆ ತೊಗೊಳಂಗಿಲ್ಲ, ಕಾರ್ಪೊರೇಷನ್ದವ್ರು ಬರ್ತಾರೆ. ಮಿಕ್ಸ್ ಆದರೆ ತೊಗೊಳಂಗಿಲ್ಲ. ಅಂದ್ರೆ ಮುಸ್ರಿ ಒಳಗೆ ಒಂದು ಪೇಪರ್ ಇದ್ರು ಮುಸ್ರಿ ತೊಗೊಳಂಗಿಲ್ಲ, ಪೇಪರ್ ಹಾಕೋದ್ರೊಳಗೆ ಒಂದು ಮುಸ್ರಿ ಇದ್ರು ಅದನ್ನು ತೊಗೊಳಂಗಿಲ್ಲ. ಸೊ ಸಪ್ರೇಟಾಗಿ ಇಡಬೇಕು. ನಮ್ಮ ಒಳ್ಳೇದಕ್ಕೇನೆ, ಅಂದ್ರೆ ಅಲ್ಲಿ ಡಿವೈಡೇಷನಿಗೆ ಅವ್ರಿಗೆ ಈಸಿ ಆಗ್ತೈತೆ ಅಂತ ಹೇಳಿ. ಅಂದ್ರೆ ಮೆಥಡ್ ಬೇರೆ ಬೇರೆ ಇರ್ತಾವೆ. ಅದನ್ನು ಏನಂದ್ರೆ ಡಂಪ್ ಮಾಡೋ ಮೆಥಡ್ಸ್ ಬೇರೆ ಬೇರೆ ಇರ್ತಾವೆ. ಹೀಗಾಗಿ ಅದನ್ನು ಬೇರೆ ಬೇರೆನೇ ಅವ್ರು ಒಯ್ತಾರೆ. ಸೊ ಎಲ್ಲರೂ ಅದೇ ಥರ ಇಟ್ಟು ಅದೇ ಥರ ಕೊಡ್ರಿ, ಸಹಕರಿಸೋಣ ನಾವು, ಹೌದಲ್ವಾ? ನಮ್ಮ ಸಿಟಿನ ಕ್ಲೀನ್ ಇರ್ತೈತೆ ಆ ಥರ ಕೊಟ್ಟರೆ. ಹೀಗಾಗಿ ನಾವು ಡಸ್ಟ್ಬಿನ್, ಒಣ ಡಸ್ಟ್ಬಿನ್ ಅಂತೂ ಒಂದು 2-3 ಅದಾವ. ಗೊತ್ತಲ್ಲ, ಮಕ್ಕಳಿದ್ದು ಮನೆಯೊಳಗೆ ಎಕ್ಸ್ಟ್ರಾನ ಇಡಬೇಕು, ಇಲ್ಲಾಂದ್ರೆ ಅಲ್ಲಿ ಚೆಲ್ ಬಿಡ್ತಾರೆ. ಹೀಗಾಗಿ ರೂಮ್ನಾಗ 1-2 ಅದಾವ, ಇಲ್ಲೊಂದು ಇಟ್ಕೊಂಡೇವಿ ನಾವು. ಇದನ್ನು ನಮ್ಮ ಸಲುವಾಗಿ ಇಟ್ಕೊಂಡೇವಿ. ಹಾಲಿನ ಪ್ಯಾಕೆಟ್ಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲನೂ ಹಾಕಲಿಕ್ಕೆ. ಆಮೇಲೆ ಒಂದು ಹಸಿ ಕಸ, ತರಕಾರಿ ಎಲ್ಲ ಹೆಚ್ಚಿದ್ದಾಗಿರ್ಬೋದು, ಇಲ್ಲ ಉಳ್ದಿದ್ದೇನಾದರೂ ಅಡುಗೆ ವೇಸ್ಟ್ ಆಗಿದ್ದು. ನಮ್ಮ ಮನೆಯೊಳಗೆ ಕಡಿಮೆ ವೇಸ್ಟ್, ಯಾಕಂದ್ರೆ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ. ನಾವು ಹೆಂಗಿದ್ರೂ ಊಟ ಮಾಡ್ತೀವಿ, ಅದೇನಿಲ್ಲ. ತೀರ ಇದಾದ್ರಷ್ಟೇ ಅಂಥದ್ದೆಲ್ಲ ಹಾಕಲಿಕ್ಕೆ. ಆಮ್ಯಾಗ ಚಹಾ ಪುಡಿ ಇಂಥದಕ್ಕೆಲ್ಲ ಸ್ವಲ್ಪ ಹಸಿ ಕಸಕ್ಕೆ ಒಂದು ಡಸ್ಟ್ಬಿನ್ ಬೇಕಾಗ್ತೈತಿ. ಹಸಿದು ಮಾತ್ರ ಒಂದೇ ಐತಿ ಡಸ್ಟ್ಬಿನ್, ಆದ್ರೆ ಒಣದಕ್ಕೆ ಮಾತ್ರ 1-2-3 ಇದಾವೆ. ಹಿಂಗಾಗಿ ನೋಡಿದ್ರಲ್ಲ, ಪಾತ್ರೆನೂ ಎಲ್ಲ ಮಾಡ್ಕೊಂಡೇನಿ. ಒಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೇನಿ. ಈಗ ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಹೇಳಿದ್ನಲ್ಲ, ಚಪಾತಿ ಮಾಡೀನಿ, ತೋರಿಸ್ತೀನಿ. ಚಪಾತಿ, ಕ್ಯಾಬೇಜ್ ಪಲ್ಯ. ಇವತ್ತು ಹಸಿ ಖಾರ ಹಾಕಿ ಮಾಡೇವಿ ಕ್ಯಾಬೇಜ್ ಪಲ್ಯ. ಇದು ರೈಸ್. ಸೊ ಅಡುಗೆ ಕೆಲಸನೂ ಆಲ್ಮೋಸ್ಟ್ ಡನ್. ನೋಡಿದ್ರಲ್ಲ ಫ್ರೆಂಡ್ಸ್, ಆಯಿತು, ಎಲ್ಲ ಮುಗಿಸಿದೆ. ಅದೇನಿಲ್ಲ, ಯಾಕಂದರೆ ರುಟೀನ್ ಐತಿ ಇವತ್ತು ಅಡುಗೆ. ಹಿಂಗಾಗಿ ಅಡುಗೆದೇನು ಮಾರ್ನಿಂಗ್ ಏನು ಶೂಟ್ ತೊಗೊಲಿಲ್ಲ ನಾನು. ಇವತ್ತೇನಂದ್ರೆ ನನ್ನ ಹತ್ರ ಇರುವ ಕೆಲವೊಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾ, ಶೇರ್ ಮಾಡ್ಕೊಳ್ಬೇಕಂತ ಹೇಳಿ ಕೆಲವೊಬ್ರು ಹೇಳಿದ್ರಿ. ನಾ ಕೇಳಿದಾಗ, ಅಂದರೆ ನನ್ನ ಬಿರೋ ಬ್ಲಾಗ್ ಹಾಕಿದಾಗ ನಾ ಏನು ಕೇಳಿದ್ದೆ ಅಲ್ಲ, ಯಾರಿಗಾರ ಬೇಕಿದ್ರೆ ಹೇಳ್ರಿ ಅಂತ. ಅಲ್ಲೇ ಸಾಕಷ್ಟು ಜನ ಕೇಳಿರಿ, ಶೇರ್ ಮಾಡಿರಿ ಮೇಡಮ್ ನಿಮ್ಮ ಹತ್ರ ಇರುವಂಥ ಜ್ಯುವೆಲರಿ ಅಂತ. ಗೋಲ್ಡ್ ಅಂದರೆ ಇದು ಒಂದನೇ ಇರೋದು. ಇನ್ನೊಂದು ಕೆಲವೊಂದು ಇದಾವೆ, ಅದರ ಬ್ಯಾಂಕಲ್ಲಿದ್ದಾವೆ, ಕೆಲವೊಂದು ಲೋನ್ಸ್ ಇದಾವೆ. ಹೀಗಾಗಿ ಬ್ಯಾಂಕಲ್ಲಿದ್ದಾವೆ ನಾನು ಗೋಲ್ಡ್ ಜ್ಯುವೆಲರಿ. ಈಗ ಸದ್ಯ ಇರೋದಂದ್ರೆ ಇದು ಒಂದೇ ಇರೋದು, ಉಳಿದಿದೆಲ್ಲ ಆರ್ಟಿಫಿಷಿಯಲ್. ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನನಗೆ ಆರ್ಟಿಫಿಷಿಯಲ್ ಇಷ್ಟ. ಯಾಕಂದ್ರೆ ಯಾವ್ದು ಹೊಸ ಡಿಸೈನ್ ಬರ್ತೈತೆ ಅದನ್ನು ಖರೀದಿ ಮಾಡ್ಬೋದು, ಹಾಕೋಬೋದು, ಸೇಫ್ ಆಗಿರ್ತೀವಿ. ಮೇನ್ ಅಂದರೆ ಆಮೇಲೆ ಚಂದ ಡಿಸೈನ್ಸ್ ಇರ್ತಾವೆ. ಗೋಲ್ಡ್ ಆದ್ರೆ ಏನಾಗ್ತೈತಿ,
ವರ್ತ್ ಇರ್ತೈತಲ್ಲ, ಸೊ ಹಗಲೆಲ್ಲ ಮಾಡಿಸ್ಕೊಳಕ್ಕಾಗಂಗಿಲ್ಲ. ಅದೇ ಒಂದನ ಪದೇ 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 ಅದು ಒಂದನ ಹಾಕ್ಕೋಬೇಕಾಗ್ತೈತಿ. ಆರ್ಟಿಫಿಷಿಯಲ್ ಆದ್ರೆ ವೆರೈಟೀಸ್ ಬರ್ತಿರ್ತಾವೆ, ಹೊಸ ಹೊಸ ಡಿಸೈನ್ಸ್ ಬರ್ತಿರ್ತಾವೆ, ಪ್ಯಾಟರ್ನ್ ಬರ್ತಿರ್ತಾವೆ, ಶಾರ್ಟ್ ಅಂತನೂ ಲಾಂಗ್ ನೆಕ್ಲೆಸ್ ಅಂತನೂ ಒಟ್ಟೆ ಯುನೀಕಾಗಿ ಬರ್ತಿರ್ತಾವೆ. ಹಾಗಾಗಿ ಅವನ್ನ ತೊಗೊಂಡು ಮ್ಯಾಚ್ ಮಾಡಿ ಹಾಕೋತಿರ್ತೀವಿ. ಒಂದೊಂದು ಫಂಕ್ಷನಿಗೆ ಒಂದೊಂದು ತೊಗೊಳ್ಬೋದು. ಅಂದರೆ ನಮ್ಮ ಬಜೆಟಿಗೆ ನಿಯರ್ ಇರ್ತಾವೆ. ಹೀಗಾಗಿ ಸೊ ಎಲ್ಲ ರೀತಿಯಿಂದನೂ ಒಳ್ಳೇದಂಥೇಳಿ ನನಗೆ ಅವ ಇಷ್ಟ ಭಾಳ. ಅಂದ್ರೆ ಆಮ್ಯಾಗ ಈಗಿನ ವಂಕಾರ ಏನಂದ್ರೆ ಬಂಗಾರನೂ ಏನಲ್ಲ ಅವ್ರ ಮುಂದೆ ಆ ಥರ ಎಲ್ಲ ಡಿಸೈನ್ಸ್ ಬಂದುಬಿಟ್ಟಾವ. ಅಷ್ಟೊಂದು ಫಿನಿಶಿಂಗ್, ನೀಟ್ ಫಿನಿಶಿಂಗ್, ಮ್ಯಾಟ್ ಫಿನಿಶಿಂಗ್, ಅಷ್ಟು ನೀಟ್ ವರ್ಕಿನೂ ಬಂದಾವಂದ್ರೆ ನಿಜವಾಗ್ಲೂ ಬಂಗಾರ ಅವ್ರ ಮುಂದೆ ಏನೂ ಅಲ್ಲ ಅನ್ಬೋದು. ಅಷ್ಟೇ ಅಷ್ಟು ಚಂದ ಇರುವಾಗ ಅವ ಬೇಕನ್ನಿಸ್ತೈತಿ. ಹೀಗಾಗಿ ನಾನು ಒಂದಿಷ್ಟು ತೊಗೊಂಡು ಕಲೆಕ್ಷನ್ ಮಾಡಿ ಇಟ್ಕೊಂಡೇನೆ. ಯಾಕಂದ್ರೆ ಮಗಳಿಗೂ ಇಷ್ಟ ಹಾಕ್ಕೊಳಕ್ಕೆ. ಜಾಸ್ತಿ ತೊಗೊಳೋದು ನಾನು ಅಕ್ಕಿ ಸಲುವಾಗೇನ. ಅಂದರೆ ನಾವು ಹಾಕೋಬೋದು, ಆಕಿಗೂ ಹಾಕ್ಬೋದು. ಈಗ ಯಾಕಂದ್ರೆ ಗ್ಯಾದ್ರಿಂಗ್ಸ್ ಇರ್ತಾವೆ ಮತ್ತು ಹಗಲೆಲ್ಲ ರೆಡಿ ಆಗ್ತಿರ್ತಾವೆ ಮಕ್ಕಳು, ನಮ್ಗಿಂತನೂ ಜಾಸ್ತಿ ಅವರ ರೆಡಿ ಆಗೋದು. ಹಿಂಗಾಗಿ ಇರಲಿ ಅಂತ ಹೇಳಿ ತೊಗೊಂಡಿರ್ತೀನಿ. ಅವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ನೋಡೋಣ ನಿಮ್ಗೆ ಇಷ್ಟ ಆಗ್ತಾವೋ ಹೇಗೆ ಅಂತ. ಹಾಗೆ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ ನಾನು ತೋರಿಸ್ತೀನಿ. ನಾನು ಬ್ಯಾಕ್ ಕ್ಯಾಮ್ರಾ ಒಳಗೆ ತೋರಿಸ್ತಾ ಹೋಗ್ತೀನಿ, ಯಾಕಂದ್ರೆ ಸರಿ ಆಗಂಗಿಲ್ಲ. ಸೊ ಅದಕ್ಕಾಗಿ ನಾನು ಈಗನೇ ಹೇಳ್ಬಿಡ್ತೀನಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಹೊಸಬ್ರು ಯಾರು ನೋಡತ್ತೀರಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನ್ನ ರೆಸಿಪಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸ್ನೇಹಿತರೆ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು. ಆದರೆ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಎಂಜಾಯ್ ಮಾಡಿರಿ, ಎಂಡ್ ತನಕ ವಿಡಿಯೋ ನೋಡಿರಿ ಸ್ನೇಹಿತರೆ. ನಿಮಗೆ ಹೆಂಗೆ ಅನಿಸಿದ್ವು ಅಂತ ತಪ್ಪದ ತಿಳಿಸ್ರಿ. ಓಕೆ, ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಬರ್ರಿ ನನ್ನ ಹತ್ರ ಇರುವಂಥ ಆರ್ಟಿಫಿಷಿಯಲ್ ಜ್ಯುವೆಲರಿನ ತೋರಿಸ್ತಾ ಹೋಗ್ತೀನಿ. ಫಿಂಗರ್ ರಿಂಗ್ಸು, ಸ್ಟಡ್ ಇಯರಿಂಗ್ಸು, ಜುಮ್ಕಾಸು, ಆಮ್ಯಾಗ ಒಂದು ಕ್ಲಿಪ್ ಅದ ನನ್ನ ಹತ್ರ ಟೆಂಪಲ್ ಡಿಸೈನ್ ಅದ ಅದೊಂದು. ನೆಕ್ಸ್ಟ್ ನನ್ನ ಹತ್ರ ಇರುವಂಥ ನೆಕ್ಲೆಸ್ ಸೆಟ್ಸ್ ವಿತ್ ಇಯರಿಂಗ್ಸ್ ಕೆಲವೊಂದು ಅದಾವು. ಮತ್ತು ಜಸ್ಟ್ ನೆಕ್ಲೆಸ್ ಸೆಟ್ ಅಂದರೆ ಲಾಂಗ್ ಚೈನ್, ಶಾರ್ಟ್ ಚೈನ್ ಅಂಥವು ಕೆಲವೊಂದಿಷ್ಟು ಅದಾವು. ಆಮೇಲೆ ನನ್ನ ಹತ್ರ ಇರುವಂಥ ಬ್ಯಾಂಗಲ್ಸ್ ಇದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಇದರಲ್ಲಿ ಕೆಲವೊಂದು ಏನಂದ್ರೆ ಸಾದಾ ಇದ್ದಾವೆ, ಕೆಲವೊಂದು ಮ್ಯಾಟ್ ಫಿನಿಶಿಂಗ್ ಅಂದರೆ 1 ಗ್ರಾಮ್ ಮೈಕ್ರೋ ಗೋಲ್ಡ್ ಫಿನಿಶಿಂಗ್ ಅಂಥೇಳಿ ಏನು ಕರೀತಾರಲ್ಲ ಆ ಥರದ್ದು ಕೆಲವೊಂದು ಜ್ಯುವೆಲರ್ಸ್ ಇದ್ದಾವೆ. ಅಂದರೆ ಎರಡು ಮಿಕ್ಸಪ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು. ಸೊ ನೋಡಿರಿ, ಎಂಜಾಯ್ ಮಾಡಿರಿ. ಯಾವ ಥರ ಇದ್ದಾವೆ, ನಿಮಗೆಲ್ಲ ಇಷ್ಟ ಆಯ್ತಾ ಇಲ್ಲ, ನಿಮ್ಮ ಅಭಿಪ್ರಾಯ ಅನಿಸಿಕೆನ ನನಗೆ ತಪ್ಪದ ತಿಳಿಸ್ರಿ ಸ್ನೇಹಿತರೆ. ಅಂದರೆ ನಾನು ನೆಕ್ಸ್ಟ್ ನಿಮಗೆ ಮ್ಯೂಸಿಕ್ ಹಾಕಿಬಿಡ್ತೀನಿ, ನೀವು ನೋಡ್ತಾ ಹೋಗ್ರಿ, ಎಂಜಾಯ್ ಮಾಡ್ತಾ ಹೋಗ್ರಿ ಅಂತ ಹೇಳಿ. ಸೊ ವಿಡಿಯೋನ ಎಂಡ್ ತನಕ ನೋಡಿರಿ, ಎಂಜಾಯ್ ಮಾಡಿರಿ ಸ್ನೇಹಿತರೆ.